सातवीं कक्षा 7ನೇ ತರಗತಿಯಲ್ಲಿ ತೃತೀಯ ಭಾಷೆ ಹಿಂದಿ ಇದೆ. ಪ್ರಥಮ ಸಂಕಲನಾತ್ಮಕ ಅಥವಾ ಯೋಗಾತ್ಮಕ ಮೂಲ್ಯಾಂಕನ SA1 ಅಂತ ನಮೂನಾ ಪ್ರಶ್ನೆ ಪತ್ರಿಕಾ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನು ಹಾಕಿದ್ದೀನಿ. ಅದು ಕೂಡ ಅಧಿಗಮ್ ಪುನಃ ಪ್ರಾಪ್ತಿ ಪರ್ ಆಧಾರಿತ ಕಲಿಕಾ ಚೇತರಿಕೆ ಮೇಲೆ ಆಧಾರಿತ. ತಾವು ಫಸ್ಟ್ ಟೈಮ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾವು ಈಗಾಗಲೇ 7ನೇ ತರಗತಿ 6ನೇ ತರಗತಿ 8ನೇ ತರಗತಿ 9ರಲ್ಲಿ ಹಿಂದಿ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಹಾಳೆಗಳ ಉತ್ತರಗಳು ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ಪ್ಲೇಲಿಸ್ಟ್ಗೆ ಹೋಗಿ ನೋಡಿ. ನಿಮ್ಮ ಏನಾದರೂ ಸಂದೇಹಗಳಿದ್ರೆ ಈ ಕಮೆಂಟಲ್ಲಿ ಸಹಿತ ಪಿನ್ನನ್ನು ಮಾಡಲಿಕ್ಕೆ ಮರೆಯದಿರಿ. ನೋಡುವ S7 ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥದ್ದು ಇದು 7th ಸ್ಟ್ಯಾಂಡರ್ಡ್ SA1 ಕ್ವಶನ್ ಪೇಪರ್, ಅಂದರೆ ಫಸ್ಟ್ ಸಮೇಟಿವ್ ಅಸೆಸ್ಮೆಂಟ್ 1ದಲ್ಲಿ 30 ಮಾರ್ಕ್ಸಿನ ಕ್ವಶನ್ ಪೇಪರ್ ಇದೆ. ರಿಟರ್ನ್ ಕ್ವಶನ್ ಪೇಪರ್ ಲಿಖಿತ. ಇಲ್ಲಿ ಒಟ್ಟು 5 ಕಲಿಕಾ ಫಲಗಳನ್ನು ತೆಗೆದುಕೊಂಡು ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದೀವಿ. ಸೊ ಒಂದನೇದು ಬಂದ್ಬಿಟ್ಟು बाल गीत कविता का गायन करेंगे. ಎರಡನೇದು वर्ण और मात्राओं को पहचानेंगे. ಮೂರನೇದು चित्र देखकर नए शब्दों से परिचित होंगे. 4 मैं तुम वह आदि का उचित प्रयोग करेंगे. 5ನೇದು ವಿಲೋಮ ಶಬ್ದ ಲಿಂಗ ಕ್ರಿಯಾ और ಕಾಲ್ को समझेंगे ಅಂತಕ್ಕಂಥದ್ದು. ಒಟ್ಟು ಈ 5 ಕಲಿಕಾ ಫಲಗಳ ಮೇಲೆ ನಾವೇನು ಮಾಡಿದ್ದೀವಿ, ಈ 30 ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀವಿ. ಪ್ರಶ್ನೆ ಪತ್ರಿಕಾ ಕ್ವಶನ್ ಪೇಪರ್ ಅಂಕ 30, ಅಂಕಗಳು 30, समय 90 मिनट, समय 90 निमिष. मुख्य प्रश्न ಒಂದಿತ್ತು. निम्नलिखित प्रश्नों के लिए 4 विकल्प दिए गए हैं. उनमें से सर्वाधिक उचित विकल्प चुनकर संकेताक्षर सहित लिखिए. ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಸೂಕ್ತವಾದದ್ದನ್ನು ಆರಿಸಿ ತಾವೇನು ಮಾಡಬೇಕು, ಬರೀಬೇಕು. ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟು 5 ಪ್ರಶ್ನೆಗಳು 5 ಅಂಕಗಳು. ಫಸ್ಟ್ ಕ್ವಶನ್ ಇತ್ತು, जन्म शब्द का विलोम शब्द है. ए मरण, बी मृत्यु, सी जनन, डी पैदा. ಎರಡನೇ ಪ್ರಶ್ನೆ ಇತ್ತು, बच्चा शब्द का अन्य वचन रूप है. ए बच्चे, बी बच्चों, सी बच, डी बच्चाए. ಮೂರನೇದು, इनमें व्यंजनाक्षर है. ए अ, बी क, सी ई, डी उ. ನಾಲ್ಕನೇ ಪ್ರಶ್ನೆ ಇತ್ತು, ಸಂಯುಕ್ತ ವ್ಯಂಜನೋं की संख्या है. ए 4. ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾದದನ್ನು ತಾವೇನು ಮಾಡಬೇಕಿತ್ತು, ಆರಿಸಿ ಅವುಗಳನ್ನು ಬರೀಬೇಕಿತ್ತು. ಇನ್ನು ನಿರ್ದೇಶಾನುಸಾರ ಉತ್ತರ ದೀಜಿಯೆ ಅಂತ ಇದೆ, ಅಂದರೆ ಸೂಚಿಸಿದಂತೆ ಉತ್ತರಿಸಿರಿ ಅಂದಂಗೆ 4 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 4 ಅಂಕ. 6ನೇ ಪ್ರಶ್ನೆ, कोई 2 ಸಂಯುಕ್ತ ವ್ಯಂಜನ ಯುಕ್ತ ಶಬ್ದ ಲಿಖಿಯೇ. ಸೊ ಯಾವುದಾದ್ರೂ 2 ಏನು ಮಾಡಬೇಕಪ್ಪ ಅಂದರೆ ಸಂಯುಕ್ತ ವ್ಯಂಜನಗಳನ್ನು ಇರ್ತಕ್ಕಂಥ 2 ಶಬ್ದಗಳನ್ನು ಬರಿಬೇಕಿತ್ತು. ಪ್ರಶ್ನೆ 7, सरल शब्द से बने हुए कोई एक वाक्य लिखिए. ಒಂದು ವಾಕ್ಯ ಬರಿಬೇಕು. ಅದು ಹೆಂಗಿರ್ಬೇಕಪ್ಪ ಅಂದರೆ ಸರಳ ಶಬ್ದದ ವಾಕ್ಯಗಳೇ ಇರಬೇಕು. ಡ್ಯಾಶ್ ಸ್ಕೂಲ್ ಜಾ ರಹಾ ಹೂಂ, ರಿಕ್ತ ಸ್ಥಾನ ಬರೆಯೇ. ಇಲ್ಲಿ ಏನು ತುಂಬಬಹುದು ಅನ್ನೋದನ್ನು ಬರಿಬೇಕು. 9ನೇ ಪ್ರಶ್ನೆ ಇದೆ, ನಿಮ್ನ ಮೈ ಸೆ ಕ್ರಿಯಾಸೂಚಕ ಶಬ್ದ ಹೇ. ಇಲ್ಲಿ ಯಾವುದು ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಶಬ್ದ ಇದೆ, ಘರ್ ಇದೆ, ಕಿತಾಬ್ ಇದೆ, ಲಿಖ್ನಾ ಇದೆ, ಮೇಜ್ ಇದೆ. ಇಷ್ಟು 4 ಶಬ್ದಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ 4 ಪ್ರಶ್ನೆಗಳನ್ನು ಸೂಚಿಸಿದಂತೆ ಉತ್ತರವನ್ನು ಬರಿಬೇಕಿತ್ತು. ಇನ್ನು ಮುಖ್ಯ ಪ್ರಶ್ನೆ 3ಕ್ಕೆ ಹೋಗೋಣ. ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಲಿಖಿಯೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. ಒಟ್ಟು 6 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 12 ಅಂಕದ ಕ್ವಶನ್ಸ್ ಇದ್ದಾವೆ. ಪ್ರಶ್ನೆ 10, ವಿಲೋಮ ಶಬ್ದ ಲಿಖಿಯೇ. ಸೊ ಇಲ್ಲಿ ಏನಾಗಿತ್ತಪ್ಪ ಅಂತಂದರೆ, ಸೊ ಇಲ್ಲಿ ನೀವೇನು ಮಾಡಬೇಕು, ವಿರುದ್ಧಾರ್ಥಕ ಪದಗಳನ್ನು ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ವಿಲೋಮ ಶಬ್ದ 1ನೇದು ಅಂತ, 2ನೇದು ನಯ. 11ನೇದು ಅನ್ಯ ಲಿಂಗ ರೂಪ ಲಿಖಿಯೇ. ಇಲ್ಲಿ ಏನದಪ್ಪ ಅಂದರೆ ಕೆಲವೊಂದಿಷ್ಟು ಪುಲ್ಲಿಂಗ ಇದ್ದಾವೆ, ಸ್ತ್ರೀಲಿಂಗ ಇದ್ದಾವೆ. ಅವುಗಳನ್ನು ಏನು ಮಾಡಬೇಕು, ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ, ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗಕ್ಕೆ ಪರಿವರ್ತನೆಯನ್ನು ಮಾಡಬೇಕು. 1ನೇದು ಹಾತಿ, 2ನೇದು ಶೇರ್. 12ನೇದು ನಿಮ್ನಲಿಖಿತ ಶಬ್ದೋं को अपने वाक्यों में प्रयोग कीजिए. ಈ ಕೆಳಗಿನ ಶಬ್ದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬೇಕು. ಅಪ್ನೆ ಮತ್ತು ತುಮ್. 13ರಲ್ಲಿ ಏನೈತೆ ಅಂತಂದರೆ, इस वर्ग पहेली में निहित सार्थक शब्द को ढूंढ कर लिखिए. ಇಲ್ಲಿ ಏನು ಮಾಡಿದೆ, ಒಂದು ಪದಬಂಧ ಇದೆ. ಈ ಪದಬಂಧದಲ್ಲಿ ಏನಿದಾವಪ್ಪ ಅಂದ್ರೆ ಸಾರ್ಥಕ ಅಂದರೆ ಅರ್ಥ ಕೊಡ್ತಕ್ಕಂಥ ಶಬ್ದಗಳಿದ್ದಾವೆ. ಅವುಗಳನ್ನು ಆರಿಸಿ ಬರಿಬೇಕು. 4 ಶಬ್ದ ಆದರೂ ತಾವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು 2 ಅಂಕಕ್ಕೆ. ಓಕೆ. ಸೊ 14ನೇ ಪ್ರಶ್ನೆ ಇತ್ತು, कोई 4 वस्तु और प्राणियों के नाम लिखिए. ಸೊ ಯಾವುದಾದ್ರೂ ಏನು ಮಾಡಬೇಕಪ್ಪ ಅಂತಂದರೆ 4 ಅದು ವಸ್ತುಗಳಾಗಿರ್ಬೋದು ಅಥವಾ ಪ್ರಾಣಿಗಳ ಹೆಸರುಗಳನ್ನು ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. 15
इन वर्णों से आरंभ होने वाले दो दो शब्द लिखिए ಇಲ್ಲಿ ಏನಿದಾವಪ್ಪ ಅಂದ್ರೆ ಅಕ್ಷರಗಳಿದಾವೆ ಈ ಅಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂಥ ಎರಡೆರಡು ಶಬ್ದಗಳನ್ನು ತಾವು ಏನು ಮಾಡಬೇಕು ಬರಿಬೇಕು ಪ ಮತ್ತು ನ ಇಷ್ಟು ಈ 6 ಪ್ರಶ್ನೆಗಳಿಗೆ ತಾವು ಏನು ಮಾಡಬೇಕಪ್ಪ ಅಂದ್ರೆ ಯಾವ ತರನಾಗಿ ನಾವು ಸೂಚಿಸಿದೀವಲ್ಲ ಆ ತರನಾಗಿ ಉತ್ತರಗಳನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ 6 ಪ್ರಶ್ನೆಗಳು 12 ಅಂಕಗಳು ಇನ್ನ ಎಸ್ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ ಅಂತ ಇದೆ ಸೊ ಇನ್ನು 3 ಮಾರ್ಕ್ಸಿನ ಕ್ವೆಶ್ಚನ್ಸ್ ಇದಾವೆ ಸೊ 3 ಮಾರ್ಕ್ಸಿನ ಕ್ವೆಶ್ಚನ್ಸ್ಗಳು 3 ಇದಾವೆ ಒಟ್ಟು 9 ಅಂಕ 16ನೇ ಪ್ರಶ್ನೆ ಇತ್ತು ಹಿಂದಿ ವರ್ಣಮಾಲಾ ಲಿಖಿಯೇ ಹಿಂದಿ ವರ್ಣಮಾಲೆಗಳನ್ನು ಬರಿಬೇಕಿತ್ತು 17ರಲ್ಲಿ ನಿಮ್ನ ವ್ಯಂಜನಕ್ಕೆ 12 ಕಡಿ ಪಂಕ್ತಿ ಲಿಖಿಯೇ ಈ ಕೆಳಗಿರತಕ್ಕಂಥ ವ್ಯಂಜನಗಳಿದಾವೆ ಅವುಗಳಿಗೆ ಕಾಗುಣಿತ ಸಾಲ ಅಂದ್ರೆ ಬಳ್ಳಿ ಸಾಲನ್ನ ಬರಿಬೇಕು ಜ ತ ಧ ಮುಂದೆ 18ನೇ ಕ್ವೆಶ್ಚನ್ ಇರತಕ್ಕಂಥದ್ದು ಎ ಇದೆ ಉ ಇದೆ ಓ ಇದೆ ಈ ಮಾತ್ರದು 3 ಶಬ್ದ ಲಿಖಿ ಅಂತ ಇದೆ ಎಷ್ಟು ಗೊತ್ತಿರಬಹುದು ಇದು ಎ ಮಾತ್ರ ಇದು ಉ ಮಾತ್ರ ಇದು ಓ ಮಾತ್ರ ಓಕೆ ಈ ಮಾತ್ರದು ಎಷ್ಟು ಶಬ್ದ ಬರಬೇಕು 3 ಶಬ್ದಗಳನ್ನ ಸಾರ್ಥಕವಾಗಿರತಕ್ಕಂತಂದ್ರೆ ಅರ್ಥ ಕೊಡ್ತಕ್ಕಂಥ ಶಬ್ದಗಳನ್ನ ನೀವು ಏನು ಮಾಡಬೇಕಿತ್ತು ವಿದ್ಯಾರ್ಥಿಗಳೇ ಬರಿಬೇಕಿತ್ತು ಇದು ಕೂಡ 3 ಅಂಕಕ್ಕೆ ಇತ್ತು ಸೊ ಇಷ್ಟು ಸೊ ಏನು ಮಾಡಿದೀವಿ ಅಂತಂದ್ರೆ 7ನೇ ತರಗತಿಯಲ್ಲಿ SA1 ಅಂದ್ರೆ ಸಮೇಟಿವ್ ಅಸೆಸ್ಮೆಂಟ್ 1 ಅಲ್ಲಿ ನಾವು ಏನು ಮಾಡಿದೀವಿ ಕ್ವೆಶ್ಚನ್ ಪೇಪರ್ಸ್ಗಳನ್ನು ನೋಡಿದೀವಿ ಸೊ ಬಹಳ ಜನ ಶಿಕ್ಷಕರದು ಮತ್ತು ಸ್ಟೂಡೆಂಟ್ಸ್ಗಳ ಒಂದು ಬೇಡಿಕೆ ಇತ್ತು ಸರ್ ಕ್ವೆಶ್ಚನ್ ಪೇಪರನ್ನು 7th ದಲ್ಲಿ ಹಾಕಿ ಅಂತ ನಮ್ಮ ಗುರಿ ಏನಿರ್ತದ ಅಂತಂದ್ರೆ ನಾವು ಸಾಧ್ಯವಾದಷ್ಟು ವ್ಯೂಸ್ಗಳ ಕಡೆಗೆ ನೋಡ್ತೀವಿ ವ್ಯೂಸ್ ಚೆನ್ನಾಗಿ ಬರ್ತಂದ್ರೆ ಮಾತ್ರ ಅದರಲ್ಲಿ ಆ ಕ್ಲಾಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತೀವಿ ವ್ಯೂಸ್ ಬರದೇ ಇತ್ತಂದ್ರೆ ಪೋಸ್ಟ್ ಮಾಡೋದು ಕಡಿಮೆ ಇರ್ತೀವಿ ಸೊ ಅದಕ್ಕಾಗಿ ತಮಗೆ ಇನ್ನಷ್ಟು ಯಾವುದು ವಿಡಿಯೋಗಳು ಬೇಕು ಅನ್ನೋದನ್ನ ತಾವು ಕಮೆಂಟ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನಾವು ಏನು ಮಾಡ್ತೀವಿ ಹೋಸ್ಟ್ ಮಾಡ್ತೀವಿ ಸೊ ವಿಡಿಯೋನ ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್